ನಿಮ್ಗೆ ಗೊತ್ತಿರ್ಬೋದು ಸಕ್ಸಸ್ ಅಂದ್ರೆ ಏನು ಮತ್ತು ಸಕ್ಸಸ್ಫುಲ್ ಯಾರು ಅಂತ. ಆದ್ರೆ ನಿಮ್ಗೆ ಕ್ಲಿಯರ್ ಯಾರು ಹೇಳ್ದೇ ಇರ್ಬೋದು ನಿಜವಾದ ಸಕ್ಸಸ್ಫುಲ್ ವ್ಯಕ್ತಿ ಯಾರು ಮತ್ತು ಸಕ್ಸಸ್ ಅಚೀವ್ ಮಾಡೋದಕ್ಕೆ ಏನ್ ಇಂಪಾರ್ಟೆಂಟ್ ಅಂತ. ಒಂದು ಎಕ್ಸಾಂಪಲ್ ಮುಖಾಂತರ ಹೇಳ್ತೀನಿ ಬನ್ನಿ. ಒಬ್ಬ ವ್ಯಕ್ತಿ ಪ್ರತಿ ಗಂಟೆಗೆ 10 ರೂಪಾಯಿ ಸಂಪಾದನೆ ಮಾಡ್ತಾ ಇರ್ತಾನೆ, ಓಕೆನಾ. ಇವಾಗ ಅವನಿಗೆ ಹೊಸ ಜಾಬ್ ಸಿಕ್ಬಿಡುತ್ತೆ. ಅಲ್ಲಿ ಅವನಿಗೆ ಪ್ರತಿ ಗಂಟೆಗೆ 50 ರೂಪಾಯಿ ಸಂಪಾದನೆ ಶುರು ಆಗುತ್ತೆ. ಇಲ್ಲಿ ಅವನಿಗೆ ಇನ್ಕಮ್ ಇನ್ಕ್ರೀಸ್ ಆಯ್ತು, ಹಂಗಂದ್ರೆ ಅವನಿಗೇನ್ ಸಿಕ್ತು? ಸಕ್ಸಸ್. ಬಟ್ ಇನ್ನೊಂದ್ ಸೈಡ್ ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಅವನಿಗೆ ಪ್ರತಿದಿನ 50,000 ರೂಪಾಯಿ ಸಂಪಾದನೆ ಇರುತ್ತೆ. ಸ್ವಲ್ಪ ದಿನಗಳಾದ್ಮೇಲೆ 50,000 ರೂಪಾಯಿ ಸಂಪಾದನೆ ಮಾಡೋದಾಗ್ದಲ್ಲಿ 1,000 ರೂಪಾಯಿ ಸಂಪಾದನೆ ಕಡಿಮೆ ಮಾಡಿರ್ತಾನೆ, ಅಂದ್ರೆ 49,000 ರೂಪಾಯಿ ಸಂಪಾದನೆ ಮಾಡಿರ್ತಾನೆ. ಈಗ ಅದೇ ವ್ಯಕ್ತಿ ಯಾರು 50,000 ರೂಪಾಯಿ ಸಂಪಾದನೆ ಮಾಡ್ತಿದ್ದೋ ಅವನು ನಿಜ ಹೇಳ್ಬೇಕಂದ್ರೆ ಖುಷಿಯಾಗಿದ್ನ ಅಥವಾ ಅನ್ಸಕ್ಸಸ್ ಆದೆ ಅಂತ ಅನ್ಕೊಂಡ್ನ? ಇಲ್ಲಿ ಏನ್ ಡಿಫ್ರೆನ್ಸ್ ನೋಡಿದ್ರಿ? ಎಕ್ಸ್ಪೆಕ್ಟೇಷನ್ಸ್ ಅಂದ್ರೆ ನಮ್ಗೆ ತುಂಬಾ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬಾರ್ದು.